ಹೋರಾಟಕ್ಕೆ ಮಾಡೋದು 1,000 ಕೋಟಿ ರೂಪಾಯಿ ಇತ್ತು. ಇಟ್ಟಾದ್ಮೇಲೆ ಏನೇನು ಕ್ಲಿಯರೆನ್ಸ್ ಇಸ್ಬೇಕು ಅದನ್ನ ಕೊಡ್ಸಕ್ಕೆ ನಿಮ್ಗೆ ಆಗಲಿಲ್ಲ. ಯಾರಿಗೋಸ್ಕರ ನೀರು ಬೇಕಾಗಿತ್ತು? ಕನಕಪುರದವ್ರು ನೀರು ಬೇಕಾಗಿರಲಿಲ್ಲ, ರಾಮನಗರದವ್ರು ಬೇಕಾಗಿಲ್ಲ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಇಂಥ ಬರಗಾಲ ಇದ್ದಾಗ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಪವರ್ ಜನರೇಷನ್ ಬೆಂಗಳೂರಿಗೆ ನೀರು. ಇವತ್ತೇನು 7,000 ಬೋರ್ವೆಲ್ ಬದ್ದೋಗಿದೆ, ಅದಕ್ಕೊಂದು ನೆರವಾಗ್ತಿತ್ತು. ಅದನ್ನು ನೀವು ಕೊಡಿಸ್ಲಿಲ್ಲ. ತಕ್ಷಣ 2 ವರ್ಷದಲ್ಲೇ 3 ವರ್ಷದಲ್ಲೇ ಕಟ್ತೀವಿ ಅಂತ ಹೇಳಿಲ್ಲ. ಬಟ್ ಎವ್ರಿಥಿಂಗ್ ವಾಸ್ ಇನ್ ಯುವರ್ ಹ್ಯಾಂಡ್. ಮಾದಾಯಿ ವಿಚಾರದಲ್ಲಿ ಏನು ತೀರ್ಮಾನ ನೀವು ಕೇಳಿತ್ತು? ಆಯ್ತು. ನಾನು ಮೊದಲು ಯಾಕೆ ನೀರಾವರಿ ವಿಚಾರ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನಮ್ಮ ಹಕ್ಕು ನೀರಿನ ಹಕ್ಕು ಆಯ್ತು. ಭದ್ರಾ ಯೋಜನೆ ನೀವೇ ಅನೌನ್ಸ್ಮೆಂಟ್ ಮಾಡಿದ್ರಿ. ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಒಮ್ಮತದಿಂದ ಕರ್ನಾಟಕ ರಾಜ್ಯದವರು ರಾಷ್ಟ್ರದವರೆಲ್ಲ ಸೇರಿ ಬಜೆಟ್ ಅನ್ನು ಅನುಮೋದನೆ ಮಾಡಿದ್ರು. 5,300 ಕೋಟಿನ 400 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಅದನ್ನ ಬೊಮ್ಮಾಯಿಯವರು ಬಜೆಟ್ ಸೇರಿಸ್ಕೊಂಡ್ರು. ಬಜೆಟ್ ಸೇರ್ಕೊಂಡು ಅದನ್ನು ಕೂಡ ಸೇರಿಸಿ ಪ್ರೋಗ್ರಾಮ್ ಅನ್ನು ನೀವು ಕೊಟ್ಟರು. ಅದು ₹1 ನೀವು ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಆಯ್ತಪ್ಪ, ಬರಗಾಲ ಬಂತು, ಅದು ಆಗಲಿಲ್ಲ. ಬರಗಾಲದಲ್ಲಿ ನಾವು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು 150 ದಿನಕ್ಕೆ 100 ದಿನದಿಂದ 50 ದಿನ ಎಕ್ಸ್ಟ್ರಾ ಮಾಡಿ 150 ದಿನ ಮಾಡೋದು ಮ್ಯಾಂಡೇಟ್ ಅವಕಾಶ ಇದೆ. ಬರಗಾಲದಲ್ಲಿ ಪರಿಹಾರ ಕೊಡೋಕ್ಕಿದೆ. ಈ ಅನೇಕ ನಾರ್ಮ್ಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಎಲ್ಲ ಹೋಗಿ ಭೇಟಿ ಮಾಡಿ ಕೇಳ್ಕೊಂಡಿದ್ದಾರೆ. ನೀವು ಸರ್ವೆ ಟೀಮ್ ಕಳಿಸಿದ್ರಿ. ಒಬ್ಬ MP ಹೋಗಿ ನೀವು ಬಾಯಿ ಬಿಡಲಿಲ್ಲ, ಒಂದು ಕೇಳಲಿಲ್ಲ, ಒಂದು ಹೋರಾಟ ಮಾಡಲಿಲ್ಲ. 13-14 ಜನ ಈ ಸಿಟ್ಟಿಂಗ್ MP-ಗಳನ್ನೇ ನೀವು ಚೆಕ್ ಮಾಡಿದ್ರಿ. ಯಾಕೆ? ನಿಮ್ಮ MP-ಗಳಿಗೆ ಆ ಮಕ್ಕಳಿಗೆ ವ್ಯಾಲ್ಯೂ ಇಲ್ಲ. ಮೋದಿಯವರು ಬಂದು ಕರ್ನಾಟಕ ರಾಜ್ಯದಲ್ಲಿ ನನಗೆ ಓಟ್ ಕೊಡಿ ಅಂತ ಕೇಳಿಲ್ಲ, ಕ್ಯಾಂಡಿಡೇಟ್ ಓಟ್ ಕೊಡಿ ಅಂತ ಕೇಳಿಲ್ಲ. ಅಂದ್ರೆ ನಿಮ್ಮ ವರ್ಚಸ್ಸು, ಪಾರ್ಟಿ ವರ್ಚಸ್ಸು ಎಲ್ಲ ಫೇಲ್ಯೂರ್ ಆಗಿದೆ. ಕಬ್ಬಣ ತರ್ತೀನಿ ಅಂತ ಹೇಳಿದ್ರಿ. ಕಬ್ಬಣ ನಾವ್ ಹೇಳಲಿಲ್ಲ, ನೀವ್ ಹೇಳಿದ್ರಿ. ಎಲ್ಲ ಕಾಂಗ್ರೆಸ್ ಅವರೆಲ್ಲ ಬರಬಿಟ್ಟವ್ರೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ತಂದು ಕಬ್ಬಣ ತಂದು ಎಲ್ಲರ ಅಕೌಂಟ್ಗೂ ಜನರಲ್ ಅಕೌಂಟ್ ಓಪನ್ ಮಾಡ್ತೀವಿ, ಮಾಡಿಸ್ಬಿಟ್ಟು 15 ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತೀವಿ. ಬರಲಿಲ್ಲ. ಎಲ್ಲ ರೈತರ ಆದಾಯ ಎಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಆಗಲಿಲ್ಲ. ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ, 2 ಕೋಟಿ ಉದ್ಯೋಗ, ಆಗಲಿಲ್ಲ. ಮಕ್ಕಳಪ್ಪ ಅಂತ ಹೇಳಿದ್ರಿ. ಅದಾದ್ಮೇಲೆ ಎಲ್ಲ ವರ್ಗದ ಜನರಿಗೆ ಇವತ್ತು 12 ಲಕ್ಷ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಈ ದೇಶ ಬಿಟ್ಟು ನಿಮ್ಮ ಕಾಟ ತನಿನಾದೆ. ಎಂಪ್ಲಾಯಿಗಿನ ಎಂಪ್ಲಾಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅವರು ಕೂಡ ಎಂಪ್ಲಾಯಿ ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದ್ರೆ ಉದ್ಯೋಗವನ್ನ ಕೊಟ್ಟದ್ರಿಂದಲೇ ಇವತ್ತು ಕರ್ನಾಟಕ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಖಾಸಗಿ ಉದ್ಯೋಗವನ್ನ ತಯಾರು ಮಾಡುವಂತ ಶಕ್ತಿ ಕೂಡ ಕೊಡಬೇಕು. ಕೋವಿಡ್ ಸಂದರ್ಭದಲ್ಲಿ ನೀವು 20 ಲಕ್ಷ ಕೋಟಿ ಕೊಡ್ತಿರ್ತೀವಿ. ನಾವು ಎಷ್ಟೋ ಸರಿ ಅನೌನ್ಸ್ಮೆಂಟ್ ಮಾಡಿ ಯಾರಿಗೆ ಏನು ಸಹಾಯ ಮಾಡಿದ್ವಿ. ನಮ್ಮ ಹಳ್ಳಿ ಜನಕ್ಕಂದ್ರೇನು ಕೊಡ್ಲಿಲ್ಲ. ಒಂದಷ್ಟು ಜನಕ್ಕೆ 5,000, 4,000 ಅಷ್ಟು ನಾವು ಒತ್ತಡದ ಮೇಲೆ ಮಾಡಿದ್ವಿ. ಕೊನೆಗೆ ಕೋವಿಡ್ ಸಂದರ್ಭದಲ್ಲಿ ಏನ್ ಮಾಡಿದ್ವಿ? ಬಸ್ಗೂ ದುಡ್ಡು ಹಾಕ್ಬಿಟ್ವಿ. ಕೊನೆಗೆ ನಾವು ಹೋರಾಟ ಮಾಡಿದ್ಮೇಲೆ ಕೊನೆಗೆ 3 ಪಟ್ಟು ದಿವಸ ಹಾಕಿದ್ವಿ. ನಾವು ಗಲಾಟೆ ಮಾಡಿ 1 ಕೋಟಿ ಚೆಕ್ ಕೊಟ್ಟ ಮೇಲೆ ಆಮೇಲೆ ತೆಗೆದು ಫ್ರೀ ಮಾಡಿದ್ವಿ. ಅದು ಇಡೀ ನ್ಯಾಷನಲ್ ಲೆವೆಲ್ ಕಾರ್ಯಕ್ರಮ ಆಯಿತು. ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಒತ್ತಡಕ್ಕೆ ತಡೆದಾದ್ರೆ ಅವರು ಕೂಡ ಟ್ರೈನಲ್ಲಿ ಒಂದಷ್ಟು ದಿನ ಫ್ರೀ ಬಿಡಬೇಕಾದಂತ ಒಂದು ಪರಿಸ್ಥಿತಿ ಬಂತು. 20 ಲಕ್ಷ ಕೋಟಿ ರೂಪಾಯಿ ಅದು ಯಾರು ಕೊಟ್ಟಿದ್ದೀರ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ರಿ, ಏನೇನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರಿ ಅಂತ ಹೇಳಿದ್ರು. ಅದು ಕೊಡ್ತೀವಿ. ಹಾಗೆ ನಾನು ನಿಮ್ಗೆ ಕೇಳ್ತಾ ಇರೋದು, ಯಾಕೆ ನೀವು ಎಲ್ಲ ಆದ್ರಿಂದಲೇ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ತೊಂದರೆ ಕೊಡೋದು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು, ಇಡಿ ಉಪಯೋಗಿಸೋದು, ಅಪೋಸಿಷನ್ ಪಾರ್ಟಿಗಳ ಮೇಲೆ ಮಾಡ್ತಾ ಇದ್ದೀರಿ. ನಿಮ್ಮ ಪಾರ್ಟಿ ಮೇಲೆ ಇನ್ನೆಲ್ಲ ದೇಶದ ಮೊಮ್ಮಕ್ಕ ವಾಷಿಂಗ್ ಮಿಷಿನ್ ಇಟ್ಕೊಂಡಿಲ್ಲ. ಈಗ ನಾವು ಕೊಡೋಣ ಪಟ್ಟಿ ನಿಮ್ಗೆ ಗೊತ್ತಿಲ್ವಾ? ಯಾರಾದ್ರೂ ಅಪೋಸಿಷನ್ MBA ಅವ್ರದ್ದು ಏನೇನು ನಡೀತಾ ಇದೆ ಅಂತ ಎಲ್ಲ ಕಣ್ಣು ಮುಚ್ಕೊಂಡು ನೀವೇ ಪರ್ಮಿಟ್, ನ್ಯಾಷನಲ್ ಪರ್ಮಿಟ್ ಕೊಟ್ಟು ಕಳಿಸ್ಬಿಟ್ಟಿದ್ದೀರಿ. ಎಲ್ಲ ಕಾಂಗ್ರೆಸ್ ಲೀಡರ್ಗಳನ್ನ, ಬ್ಯಾಂಕ್ ಅಧ್ಯಕ್ಷಗಳನ್ನ
ನಮ್ಮ ಕಾರ್ಯಕರ್ತರು, ನಮ್ಮ ಬ್ಲಾಕ್ಗಳು, ನಮ್ಮ ಪಾರ್ಟಿಯವರು, ನಮ್ಮ ಬೆಂಬಲಿತವಾಗಿರುವಂಥ ಯಾರೋ ಒಂದು ಜನ ಬಿಸ್ನೆಸ್ ಮೆನ್ ಎಲ್ಲರೂ ಎದುರಿಸಿ ಇವತ್ತು ಏನಾದ್ರು ಮಾಡಿ ಎಲೆಕ್ಷನ್ ಗೆಲ್ಲಬೇಕು ಅಂತ ಬರ್ತಿದ್ದೆ. ಜನ ತೀರ್ಪು ಮುಂದೆ ಯಾವುದೂ ಇಲ್ಲ. ಅದಕ್ಕೆ ನಿಮಗೆ ಮತದಾನದ ಜನ ನಿಮ್ಗೆ ಯಾಕೆ ವೋಟ್ ಹಾಕಬೇಕು ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಇವತ್ತು ನೀವು ಗೆಲ್ಲೋದಾದ್ರೆ ಏನ್ ತಿಳ್ಬೇಕಾಯ್ತು ನಿಮ್ಗೆ? ಮಹಾರಾಷ್ಟ್ರಲ್ಲಿ ನಮ್ಮ ಪಾರ್ಟಿಗಳನ್ನ ಕರ್ಕೊಳ್ಳೋದು, ಬೇರೆ ಪಾರ್ಟಿ ಕರ್ಕೊಳ್ಳೋದು, ಆಪರೇಷನ್ ನೋಟಿಸ್ ಕಳಿಸೋದು, ಏನ್ ತಿಳ್ಬೇಕಾಯ್ತು? ಬೇರೆ ಕಡೆ ಎಲ್ಲ ಕಡೆ ಇಂಡಿವಿಜುವಲ್ ಹುಡುಕಿ ಕರ್ಕೊತಾ ಇದ್ದೀರಲ್ಲ, ಏನ್ ಮಾತಾಡಿದ್ರಿ? ಕರ್ನಾಟಕ ರಾಜ್ಯದಲ್ಲಿ 1 ವರ್ಷದಿಂದ ಎಲೆಕ್ಷನ್ ಬಂದಾಗ ಇದೇ ಟೈಮಲ್ಲಿ ಏನ್ ಮಾತಾಡಿದ್ರಿ? ಮೈಸೂರಲ್ಲಿ ಜನತಾದಳದವರಿಗೆ ಈಗೇನ್ ಮಾತಾಡ್ತಾ ಇದ್ರಿ? ಅವ್ರ ಆ ಸರಿ ಇಲ್ಲ, ಈಗ ಸರಿ ಹೋಗ್ಬಿಟ್ರ ನಿಮ್ಗೆ ಬಿಜೆಪಿಯವ್ರಿಗೆ? ಓಕೆ ಫೈನ್, ನಿಮ್ಗೆ ಇಷ್ಟು ಬಿಡಿ, ಪಾಲಿಟಿಕ್ಸ್ ಏನಾದ್ರು ಇಟ್ಕೊಳ್ಳಿ. ರಾಜ್ಯದ ಜನತೆಗೆ ನೀವು ಅಧಿಕಾರ ಇದ್ದಾಗ, ನಿಮ್ಮ ಸರ್ಕಾರ ಇದ್ದಾಗ, ನಿಮ್ಮ ಮ್ಯಾನಿಫೆಸ್ಟೋ ನೀವು ಕೊಟ್ಟ ಮಾತು, ಆ ಮಾತು ಪ್ರಕಾರ ನೀವು ನಡೆಸ್ಕೊಂಡಿಲ್ಲ ಇಲ್ಲ? ಈ ಪ್ರಶ್ನೆ ಬೆಲೆ ಏರಿಕೆ ಏನಾದ್ರು ನಿಯಂತ್ರಣ ಮಾಡಲಿಕ್ಕೆ ಏನಾದ್ರು ಒಂದು ಕಾರ್ಯಕ್ರಮ ರೂಪಿಸಿದ್ದೀರಾ? ಪ್ಲೀಸ್ ಟೆಲ್ ಮಿ. ನಮ್ಮ ರಾಜ್ಯಕ್ಕೆ ಏನು ತೆರಿಗೆ ವಿಚಾರ, ನಾವು ಕೋರ್ಟ್ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಮ್ಮ ಹಣಕ್ಕೆ ತೆರಿಗೆ ವಿಚಾರ ಸುರೇಶ್ ಅವರು ಪ್ರಸ್ತಾವನೆ ಮಾಡೋದು ಅವ್ರು ಹೇಳಿದ್ದು ಏನು ತಪ್ಪೇನು ಹೇಳಿದ್ದಾರೆ? ಅವರು ಇಂಥ ಪರಿಸ್ಥಿತಿ ಬರಬಹುದು, ನೀವು ಇಷ್ಟು ಅನ್ಯಾಯ ಮಾಡಿದ್ದೀರಿ. ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಮಿನಿಸ್ಟರ್ ಕೆಳಗಡೆ ಗಂಟ ದೇಶದ ಭಾಗ ಮಾಡಿಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಯಾವಾಗಲೂ ಕೂಡ ಈ ದೇಶದ ಒಗ್ಗಟ್ಟಾಗಿ ಇಟ್ಕೊಂಡು ಬಂದಿದೆ. ಅದರಿಂದನೇ ಈ ಸಂವಿಧಾನ ಕೊಟ್ಟಕ್ಕೆ, ಈ ರಾಷ್ಟ್ರಧ್ವಜ ಕೊಟ್ಟಕ್ಕೆ ಇವತ್ತು ನಾವು ಇಡೀ ಭಾರತ ಇಷ್ಟು ಭಾಷೆಗಳಿದ್ರು ಕೂಡ, ಇಷ್ಟು ಸಂಸ್ಕೃತಿಗಳಿದ್ರು ಕೂಡ ಈ ಭಾರತವನ್ನು ಒಂದಾಗಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ನಾವು ನಮ್ಮ ಸಂಸ್ಕೃತಿ, ನಮ್ಮ ದೇಶ ಒಗ್ಗಟ್ಟಿನಿಂದ ತೆಗೆದುಕೊಂಡೋಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದೇ ದೇಶ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಮುಂದುವರಿಸ್ತೇವೆ. ಇಂಡಿಯಾ ಕೂಟ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟು 136 ಸೀಟು ನಾವು ಗೆದ್ದಿದ್ದೇವೆ. ಮತ್ತೆ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಯಾರು ಬಂದ್ ಮಾಡ್ತೀವಿ. ಇವತ್ತು ಎಷ್ಟು ಜನ ಲೀಡರ್ಗಳು, ಬಿಜೆಪಿ ಲೀಡರ್ಸು ನಮ್ಮ ಜೊತೆ ನೋಡ್ತಾ ಸೇರ್ಕೊಳ್ತಾ ಇದ್ದಾರೆ. ಎಷ್ಟು ಜನ ಜನಗಳ ಲೀಡರ್ಸು ವಾಪಸ್ ಬಂದು ಸೇರ್ಕೊಳ್ತಾ ಇದ್ದಾರೆ. ಪಟ್ಟಿ ನೀವೇ ನೋಡ್ತಾ ಇದ್ರಲ್ಲ, ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್. ಈಗ ತಾನೇ ನಾನು ಕರೆಕ್ಟ್ ಸರಿನ ಅಡ್ಮಿಟ್ ಮಾಡ್ಬಿಟ್ಟು ಬಂದೆ. ರೆಸಿಗ್ನೇಷನ್ ಕೊಟ್ಟರು, ಈಗ ತಾನೇ ನಾನು ಅಡ್ಮಿಟ್ ಮಾಡ್ಬಿಟ್ಟು ಬಹಳ ಜನ ನಿಮ್ಮ ಮೀಡಿಯಾ ಫ್ರೆಂಡ್ಸ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೋಡ್ತಾ ಇದ್ದಾರೆ. ನಮ್ಮಿಂದ ದೂರ ಹೋದವರೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಸಿಟ್ಟಿಂಗ್ MLCಗಳೆಲ್ಲ ಬರ್ತಾ ಇದ್ದಾರೆ. ದಳದ MLCಗಳೆಲ್ಲ ನಮ್ಮ ಹತ್ರ ಬರ್ತಾ ಇದ್ದಾರೆ. ಇನ್ನ ದೊಡ್ಡ ಪಟ್ಟಿ ಇದೆ, ಆಮೇಲೆ ಮಾತಾಡ್ತಾರೆ. ಇಷ್ಟೇ. ಬಿಜೆಪಿಗೆ, NDAಗೆ, ದಳಕ್ಕೆ ವೋಟ್ ಹಾಕಲಿಕ್ಕೆ ಎಲ್ಲ ತರದ ಅರ್ಹತೆಗಳನ್ನ ಅವರು ಕಳ್ಕೊಂಡಿದ್ದಾರೆ. ಜನತಾದಳ ಆಲ್ಸೋ ಆಸ್ ಲಾಸ್ಟ್ ಇಸ್ ಸ್ಟ್ರೆಂತ್. ದಟ್ ಇಸ್ ವೈ ಅವ್ರ ಫ್ಯಾಮಿಲಿ ಮೆಂಬರ್ನ ಬೇರೆ ಪಾರ್ಟಿಗೆ ನಿಲ್ಲಿಸ್ಕೊಳ್ಳಿ, ನಮಗೇನು ಹೊಸದೇನಲ್ಲ. ಬಟ್ ದೇ ಹ್ಯಾವ್ ಲಾಸ್ಟ್ ದೇರ್ ಸ್ಟ್ರೆಂತ್. ಮಿಕ್ಕಿದ್ರೆ ಏನು ಬಿಡ್ತಿಲ್ಲ ಅಂತ ಪ್ರಶ್ನೆ ತಗೊಳ್ತಾ ಹೊಸದಾಗಿ ವುಮೆನ್ ಬ್ಯಾಂಕ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂತಹ ಯತ್ನ ಇಡೀ ಭಾರತದಲ್ಲೇ ಮೊದಲನೇ ಬಾರಿಗೆ ನಡೀತಾ ಇದೆ. ಅದು ನಿಮ್ಮ ಗ್ಯಾರಂಟಿ ಯೋಜನೆಗಳ ಮೂಲಕ. ಅದು ಎಷ್ಟರ ಮಟ್ಟಿಗೆ ನಿಮಗೆ ಮತಗಳಾಗಿ ಕನ್ವರ್ಟ್ ಆಗಬಹುದು, ಅದು ಕೆಲವು ಸಮೀಕ್ಷೆಗಳನ್ನು ಕೂಡ ನೀವು ಅಂಗನವಾಡಿ ಕಾರ್ಯಕರ್ತರಿಂದ ಬೇರೆಯವರಿಂದ ಮಾಡ್ತಿದ್ದೀರಾ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆ ಹೊಸ ವೋಟ್ ಬ್ಯಾಂಕ್ ಅನ್ನ ನಿಮ್ಮತ್ತ ಕಳೆಯೋದಂತ ಯಾವ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ತಾರೆ ನೋಡಿ. ನಾವು SN ಕೃಷ್ಣ ಅವ್ರ ಕಾಲದಲ್ಲಿ ಕೂಡ ಸೆಲ್ಫ್ ಶ್ರೀ ಶಕ್ತಿ ಸಂಘ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ದಿನ ನಾನು ಏನ್ ಮಾತಾಡಿದ್ದೀನಿ ಅಂತ ಹೇಳಿದ್ದೀನಿ. ಆವತ್ತೇ ನಾನು ಸಂಕಲ್ಪವನ್ನು ಮಾಡಿದೆ. ನಾವೇನಿದ್ರು ಹೆಣ್ಮಕ್ಳು, ಯುವಕರ ಬಗ್ಗೆ, ರೈತರ ಬಗ್ಗೆ ಆಲೋಚನೆ ಮಾಡಬೇಕು. ಈ ವರ್ಗದ ಜನರ ಬಗ್ಗೆ ನಾವು ಶಕ್ತಿ ಕೊಡಬೇಕು. ಈಗ ಒಂದು ಮಾತು ಹೇಳಿದ್ರು, ಬೆಲೆ ಏರಿಕೆಯಿಂದ ಕುಟುಂಬ ಕತ್ತರಿಸ್ತಾ ಇದೆ. ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡಬೇಕು.
ಗಂಡಸರು ಏನು ಸಹಾಯ ಮಾಡಲಿಲ್ಲ ಅಂದ್ರೆ ಹೆಣ್ಣು ಮಕ್ಕಳ ಸಂಸಾರ ನಡೆಸಿ ಅವ್ರ ಕೈಯಲ್ಲಿ ಸಂಸಾರ ನಡೆಸಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ನಾನು ಅವತ್ತು ಮಾತಾಡಿದ್ದೆ. ಆ ಪ್ರಕಾರ ನಾವು ಇವತ್ತು ಏನು ಈ ಬೆಲೆ ಇರಿಕೆಯಿಂದ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ, ಆ ದೃಷ್ಟಿಯಿಂದ ಬರೀ ಮಾತಾಡಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ನಾನು ಮಾತು ಹೇಳಿದ್ನಲ್ಲ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಿದೆ. ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕೊಡುವಂಥ ಕಾರ್ಯಕ್ರಮ, ಬಿಸಿ ಚಿಕ್ಕ ಮಕ್ಕಳಿಗಿಂದ ಹಿಡಿದು ಯುವಕರಿಗಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ನಾವು ಆಲೋಚನೆ ಮಾಡೋದು. ಹಂಗೆ ಇವತ್ತು ಫಸ್ಟ್ ಒಂದು ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಹೆಣ್ಮಕ್ಳು ನೆಮ್ಮದಿಯಾಗಿರ್ಬೇಕು. ಮತ ಒಂದೇ ದೃಷ್ಟಿ ಇಲ್ಲ. ಇವತ್ತು ನಾನು ನಮ್ಗೆ ಬರೀ ಒಂದು 20 ಸಾವಿರ ಸೇರ್ಪಟ್ಟ ಓದ್ತೀನಿ. ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು ಈಗ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬಿಜೆಪಿಯವರು ರಿಜಿಸ್ಟರ್ ಮಾಡ್ತಾರೆ, ದಾದಾ ರಿಜಿಸ್ಟರ್ ಮಾಡ್ತಾರೆ. ಆ ಹೆಣ್ಮಕ್ಳಿಗೆ ಹೋಗ್ತಾರೆ. ಪಾರ್ಟಿ ಪಕ್ಷದ ಮೇಲೆ ನಾವು ಗೊತ್ತಾಗಲ್ಲ. 1,20,00,000 ಹೆಣ್ಮಕ್ಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಆಗ್ತದೆ. ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನಾವು ಮಹಾಲಕ್ಷ್ಮಿ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವ್ರಿಗೆ ಶಕ್ತಿ ಕೊಡಬೇಕು, ಸ್ವಾವಲಂಬನೆ ಮಾಡಬೇಕು, ಬೇರೆಯವ್ರ ಹತ್ರ ಕೈ ಚಾಚುವಂತ ಕೆಲಸ ಆಗಬಾರ್ದು. ಅವರು ಒಳ್ಳೆ ಗೌರವಾನ್ವಿತವಾಗಿ ಬದುಕಬೇಕು ಅಂತೇಳಿ ಆ ಹೆಣ್ಮಕ್ಳಿಗೆ ಈಗ ನಾವು ದುಡ್ಡು ಕೊಡ್ತಾ ಇರೋದ್ರಿಂದ ನಮ್ಮ ವಿರೋಧ ಪಾರ್ಟಿಯವರು ಅವ್ರದೇ ಆದಂತಹ ರೀತಿಯಲ್ಲಿ ವರ್ಣನೆ ಮಾಡಿ ಇಡೀ ರಾಷ್ಟ್ರದಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಭೂತಾಯಿ ಅಂತ ಕರೀತಾ ಇರುವಂಥ ನಮ್ಮ ಹೆಣ್ಣುಮಕ್ಕಳಿಗೆ ಅಗೌರವದಿಂದ ಮಾತಾಡ್ತಾ ಇದ್ದಾರೆ. ಈಗ ನಾನು ಅದನ್ನ ಈ ಬೇರೆ ಡಿವೇಟ್ ಮಾಡಲಿಕ್ಕೆ ನಾನು ಹೋಗಿದ್ದು ಆಗ್ತಾ ಇಲ್ಲ. ಬಟ್ ಇದು ಬರೀ ಅವರ ವೋಟ್ ಬ್ಯಾಂಕ್ ಒಂದೇ ಅಲ್ಲ, ಅವರ ಬದುಕಿನ ಬ್ಯಾಂಕ್, ಅವರ ಹೊಟ್ಟೆಪಾಡು, ಅವರು ಗೌರವಾದಿಯಾಗಿ ಅವರ ಸಂಸಾರವನ್ನ ಆತ್ಮವಿಶ್ವಾಸದಿಂದ ನಡೆಸಬೇಕು. ಎಂತೆ ಕಷ್ಟ ಕಾಲದಲ್ಲೂ ಕೂಡ ನಾನು ಸಂಸಾರ ನಡೆಸ್ತೀನಿ ಅನ್ನೋ ಧೈರ್ಯ ಹೆಣ್ಮಕ್ಳಿಗೆ ಇರಬೇಕು. ಅದರಿಂದ ಅವ್ರಿಗೆ ಏನೋ ಒಂದು ದೊಡ್ಡ ಆಸ್ತಿ ಸಂಪಾದ. ಇವತ್ತು ನೀವು ನೋಡಿದ್ರಿ ಆ ಹೆಣ್ಮಕ್ಳಿಗೆ ಒಂದು ಆರ್ಟಿಕಲ್ ನೋಡಿದೆ ನಾನು. 90 ಚಿಲ್ಲರೆ ಮಾರ್ಕ್ಸ್ ತಗೊಂಡು ನನ್ನ ಮಗ ನಾನು ದುಡ್ಡು ಕೊಟ್ಟೆ, ನಮ್ಗೆ ಬಂದಿದ್ದಂಥ ಗೃಹಲಕ್ಷ್ಮಿ ದುಡ್ಡನ್ನ ಹಂಚಿಸಿ ಅಂತೇಳಿ. ಇನ್ನೊಂದು ಹೆಣ್ಮಕ್ಳು ಫ್ರಿಜ್ನ ಪೂಜೆ ಮಾಡ್ತಿದ್ರು, ಇನ್ನೊಂದು ಹೆಣ್ಮಕ್ಳು ಟಿವಿ ಮಾಡ್ತಿದ್ರು, ಇನ್ನೊಂದು ಹೆಣ್ಮಕ್ಳು ತಮ್ಮದೇನ ವೈಯಕ್ತಿಕವಾದ ವಿಚಾರಗಳನ್ನ ನಾನು ಬಗೆಹರಿಸ್ಕೊಂಡೇ ಇದ್ದೀನಿ ಅಂತ ಅಂತೆಲ್ಲ ನೀವು ಮಾತಿದ್ದವರೆ ನೀವು ಬೇರೆ ಬೇರೆ ರಾಜ್ಯದ ಉಪಯೋಗ ಕೂಡ ಪಡ್ತೀವಿ. ದಿಸ್ ಇಸ್ ಅವರ್ ಸ್ಟೆಪ್. ಸರ್, ನೀವು ನೇಷನ್ ಲೆವೆಲ್ ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಮಾತಾಡಿದ್ರಿ. ನೇಷನ್ ಲೆವೆಲ್ ನಿಮ್ಮ ಪಾರ್ಟಿ ಕ್ಯಾಸ್ಟ್ ಸೆನ್ಸಸ್ ಅನ್ನು ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಮಾಡಿದ್ರೆ ನೀವು ಅಪೋಸ್ ಮಾಡಿ ಇದು ಮಾಡಿದ್ದೀರಿ, ಅದಕ್ಕೆ ಹೇಗೆ? ನೋಡಿ, ನಾನು ನಮ್ಮ ಕ್ಯಾಸ್ಟ್ ಸೆನ್ಸಸ್ ಎಲ್ಲಿ ತಪ್ಪಿದೆ ಅದು ಸರಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸರಿ ನಾನು ಕೆಲವು ಸರ್ವೆ ಮಾಡಿದ್ದೀನಿ, ನಾನು ನಮ್ಮ ಶಾಸಕರ ಹತ್ರ ಮಾತಾಡಿದ್ದೀನಿ, ನಾನು ಕೆಲವು ಕಾರ್ಯಕರ್ತರು ಮಾತಾಡಿದ್ದೀನಿ. ಸರ್ವೆ ಕ್ಯಾಸ್ಟ್ ಸರ್ವೆ ಸೆನ್ಸಸ್ ಶುಡ್ ಬಿ ಟು ಎವ್ರಿ ಇಂಡಿವಿಜುವಲ್. ಪ್ರತಿ ಮನೆಗೂ ಹೋಗಿ ಪ್ರತಿ ಮನೆಗೂ ಅವರ ಅಭಿಪ್ರಾಯಗಳನ್ನ ಅವರ ಸೆನ್ಸಸ್ಗಳನ್ನ ದಾಖಲೆ ಮಾಡ್ಕೊಳ್ಳೋಂಥ ಸುಮ್ಮನೆ ಒಂದು ಸ್ಯಾಂಪಲ್ ಸರ್ವೆ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ವೋಟಿಂಗ್ ಮೇಲೆ ವೋಟ್ ಮೇಲೆ ಕುಟುಂಬದ ಮೇಲೆ ಸೆನ್ಸಸ್ ಆಗಬೇಕು. ಅವರ ಜಾತಿ ತಕ್ಕಂತೆ ಅವರ ಸಮಾನತೆ ತಕ್ಕಂತೆ ಅವರಿಗೆ ನ್ಯಾಯ ಸಿಗಬೇಕು. ಅದು ನಮ್ಮ ಸರ್ ಅನೇಕ ಸರ್ವೆಗಳು ಇರ್ತವೆ. ಈ ಬಾರಿನೂ ಸಹ ಇಂಡಿಯಾ ಅಲಯನ್ಸ್ ಅವು ಅಧಿಕಾರಕ್ಕೆ ಬರ್ತದೆ ಅಂತ ನೀವು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಮತ್ತು ಮೋದಿ ಅವರ ಗ್ಯಾರಂಟಿ ಯೋಜನೆ ನೀವು ನೆಚ್ಕೊಂಡಿದ್ದೀರಾ ಈ ಬಾರಿ. ಮತ್ತೆ ಇಂಡಿಯಾ ಅಲಯನ್ಸ್ ಏನು ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಇರ್ತದೆ, ಅದು ನಾವು ಯಾವ ತರ ನೀವು ಸಮರ್ಥನೆ? ಪ್ರಶ್ನೆ ಕೇಳಿ ಸರ್, ಇಂಡಿಯಾ ಪ್ರಶ್ನೆ ಕೇಳ್ತಾರೆ. ಅನೇಕ ಸರ್ವೆಗಳು ಈಗ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಳೆದ ಬಾರಿ ಸರ್ವೆ ಆಗಿತ್ತು, ಆದರೆ ಅದು ರಾಜ್ಯದಲ್ಲಿ ಉಂಟಾಗಿತ್ತು. ಆದರೆ ಈ ಬಾರಿನೂ ಸಹ ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತಿದ್ರು. ಕಾಂಗ್ರೆಸ್ ಅಧಿಕಾರ ಸಿಗಲ್ಲ. ನಿಜನ ಸರ್ವೆ ನಿಮ್ಮ ಸರ್ವೆಗಳು ಇನ್ನೇನು ತಿಳಿಸಿದ್ರಪ್ಪ? ನಾನು ಸರ್ವೆ ಬಗ್ಗೆ ವೈಯಕ್ತಿಕವಾಗಿ ಎಜುಕೇಶನ್ ಐ ಡೋಂಟ್ ಬಿಲೀವ್ ಇನ್ ಸರ್ವಿಸ್ ಪರ್ಸನಲ್. ಯಾಕೆಂದರೆ ಸರ್ವೆ ಸ್ಯಾಂಪಲ್ ಸೈಜ್ ಇಸ್ ನಾಟ್ ಸೊ ವಾಟ್ ಆಗಿರುತ್ತೆ. ನಾ ಸರ್ವೆ ಮಾಡಿಸಿದ್ರೆ ಮಿನಿಮಮ್ ಒಂದೊಂದು ಕ್ಷೇತ್ರದಲ್ಲಿ 50,000 ಸ್ಯಾಂಪಲ್ ಸೈಜ್ ಇರ್ತದೆ. ಅದ್ರ ಮೇಲೆ ನಾನು ಲೆಕ್ಕ ಹಾಕ್ತೀನಿ. ಈ ಬೇರೆ ಸರ್ವೆಗಳೆಲ್ಲ 4,000 5,000 ಸ್ಯಾಂಪಲ್ ಸೈಜ್ ಇರ್ತಾರೆ. ಅದರಿಂದ ಮಾಡುತ್ತಾರೆ. ಹೋದ್ರೆ ಊರಿಗೆ ಹೋಗ್ತಾರೆ, ಊರಿಗೆ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ, ಅಂಗಡಿಗಳ ಹತ್ರ ಕೇಳ್ಬೇಕಾದ್ರೆ 4 ಜನ ಕೇಳ್ಬೇಕಾದ್ರೆ ಮಾತಾಡ್ತಾರೆ. ಊರು ಅಂತಂದ್ರೆ ಊರಿನ ಮೂಲೆಯಲ್ಲೂ ಇರ್ತಾರೆ, ಜನಾಂಗನೂ ಇರ್ತಾರೆ. ನಾವೆಲ್ಲ ಹಿಂದೆ ಸರ್ವೆ ಮಾಡಿಸ್ಬೇಕು. ನಾನು ವೈಯಕ್ತಿಕ ಸರ್ವೆ ಮಾಡ್ತೀನಿ. ಈ ಲುಕಟೆ ಸ್ಯಾಂಪಲ್ ಸೈಜ್ 50,000 to 1 lakh ಕೂಡ ನಾವು ಮಾಡಿಸ್ತೀವಿ. ನಾನು
ನನ್ನ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ ನಾನು ಮಾಡಿಸ್ಕೊಳ್ತೀನಿ. ನನಗೆ ಆ ಸರ್ವೆ ಬಗ್ಗೆ ನನಗೆ ನಂಬಿಕೆ ಇದೆ. ಸರ್ವೆ ಏನಾರಾಗಿ ನನ್ನ ಕಾನ್ಫಿಡೆನ್ಸು, ನನ್ನ ಕಣ್ಣು, ನನ್ನ ಕಿವಿ ಏನು ನಾನು ನೋಡ್ತಾ ಇದ್ದೀನಿ, ನನ್ನ ಜನ ಏನು ನಾನು ನೋಡ್ತಾ ಇದ್ದೀನಿ, ಆ ಜನರಲ್ಲಿ NDA will not come to power, India will come to power. Sir, with a lot of money seizures that are happening ahead of with a lot of money seizures that are happening ahead of the election, and some of the IT schools have been raiding the houses of your close aides. What is your take? So they are only worried about me and my party. They are not worried, BJP is not worried about the income tax people are not looking at any of the BJP or the NDA people. Are NDA people doing? Are NDA people not doing anything? Are they only spending 85 lakh rupees in one assembly segment? Huh? So they are listening to the bosses. I am appealing before you, friend of Youth Leader Media, to please have a watch. If you want, I will also give you information. You please give. Politically, they want to harass. They are going to my youth congress president. They are going to my block president. They are going to my DCC bank presidents and various congress leaders. And all the business community, contractors, they are harassing them. They are calling them. They are misusing their power. They are acting like the agents of the BJP. It is unfortunate. ಬೆಂಗಳೂರು ಗ್ರಾಮಾಂತರದಲ್ಲಿ ಜಾಸ್ತಿ DK ಬ್ರದರ್ಸ್ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರಂತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? More strong, more enemies, less strong, less enemies, more strong, more enemies. Always they fear about us. ಈ ರಾಜ್ಯದಲ್ಲಿ ನಾವು ಒಬ್ಬರೇ ಗೆದ್ದುಬಿಟ್ವಲ್ಲ ಲಾಸ್ಟ್ ಟೈಮ್. ಅದಕ್ಕೆ ಅವರೇ ಕುಮಾರಸ್ವಾಮಿ ಹೇಳಿದಾರಲ್ಲ, ನಿಮ್ಮಿಂದಲೇ ನಾವು BJP ಜೊತೆ ಕಂಪ್ಲೀಟ್ ಮಂಡ್ಯ ಇಂಪಾರ್ಟೆಂಟ್ ಆಗುತ್ತೋ ಬೆಂಗಳೂರು ಗ್ರಾಮಾಂತರ ಇಂಪಾರ್ಟೆಂಟ್ ಆಗುತ್ತೋ ನಿಮ್ಮ ದೃಷ್ಟಿಯಲ್ಲಿ? ನಿಮ್ಗೆ ಯಾವ್ದು ಇಂಪಾರ್ಟೆಂಟ್, ಮಂಡ್ಯನೋ ಬೆಂಗಳೂರು ಗ್ರಾಮಾಂತರ? ನನಗೆ ಕರ್ನಾಟಕ ರಾಜ್ಯ ಫುಲ್ ಇಂಪಾರ್ಟೆಂಟ್. ಅದಕ್ಕೆ ಆ್ಯಡ್ ಆಗಿ ಇನ್ನೊಂದು, ನಿಮ್ಮಿಬ್ಬರ ನಡುವೆ ಸಂಪತ್ತಿನ ಸವಾಲುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಆಲೂಗೆಡ್ಡೆ ಬೆಳೆದು ಸಂಪಾದನೆ ಮಾಡಿದಂತ ನೀವು, ಅವರು ಕಲ್ಲು ಬಂಡಿ, ಇದನ್ನ ಯಾರು ಏನ್ ಮೆಸೇಜ್ ಕೂಡ ಹೊರಟಿದ್ದೀರಾ ಇಬ್ಬರು? ಮತ್ತೆ ದೇವೇಗೌಡರು 9 ವರ್ಷದ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಬರ್ಸ್ಕೊಂಡಿದ್ದಾರೆ ಅಂತ ಇವತ್ತು ಆರೋಪ ಮಾಡಿದ್ದಾರೆ. ದಾಖಲೆ ಇದೆಯಂತ ಅವ್ರ ಬಿಡುಗಡೆ ಮಾಡಲಿ. ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ಇದ್ದೀನಿ. ನಾನೇನು ಮೂರ್ಖನಲ್ಲ. ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಾಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಕರ್ಕೊಂಡಿದ್ದೀನಿ. ಯಾವುದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಸರ್, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ನಿಮ್ಮ ಮತ್ತು ಕುಮಾರಸ್ವಾಮಿ ನಡುವೆ ನೇರವಾಗಿ ಹಣಾಣಿತರ ಏರ್ಪಟ್ಟಿದೆ. ಕಳೆದ ಎಲೆಕ್ಷನ್ ಅಲ್ಲಿ ಸ್ವೀಪ್ ಮಾಡಿದ್ರಿ ಹಳೆ ಮೈಸೂರು ಭಾಗದ ಅಸೆಂಬ್ಲಿ ಕ್ಷೇತ್ರಗಳನ್ನ. ಈ ಸಲ ಅವರು ಅಲಯನ್ಸ್ ಮೂಲಕ ಸ್ವೀಪ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಿದ್ದಾರೆ. ಅವರು ಶ್ರೀಗಳ ಹತ್ರ ಅವ್ರ ಕ್ಯಾಂಡಿಡೇಟ್ ಕರ್ಕೊಂಡು ಹೋದ್ರಿ, ನಿಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗಳು ಅಧಿಕೃತ ಶ್ರೀಗಳು ಹೋದ್ರಿ. ಈ ಹಣಾಹಣಿ ಎಲ್ಲಿ ನೋಡ್ರಿ, ನಾನು ಯಾವ ಒಕ್ಕಲಿಗ ನಾಯಕರಾಗಬೇಕು ಅಂತ ನನಗೇನು ಇಷ್ಟ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ನನಗೆ ಜಾತಿ ಇಲ್ಲ, ನನಗೆ ನೀತಿ. ಹುಟ್ಟುವಾಗ ಒಕ್ಕಲಿಗರಾಗಿ ಹುಟ್ಟಿರ್ಬೋದು ಅಷ್ಟೇ. ನಮ್ಮ ಜಾತಿ ಅವ್ರವ್ರಿಗೆ ನಾವು ಬಿಡದೆ ಹೋದ್ರೂ ಜಾತಿ ನಮ್ಗೆ ಬಿಡುದಿಲ್ಲ. ಸೊ ಅದರಿಂದ ನಮ್ಮ ಜನ ನಮ್ಮ MPs ಕ್ಯಾಂಡಿಡೇಟ್ ಹೋಗಿ ಆಶೀರ್ವಾದ ಕೇಳಿದ್ರು. ಅವರು ಯಾರು ಚಾಕು ಹಾಕಿದ್ರು ಅವ್ರನ್ನ ಕರ್ಕೊಂಡು ಅವ್ರ ಆಶೀರ್ವಾದ ಕೊಡಿಸಿ ಅಂತ ಅವ್ರು ಕೊಡ್ತಾರೆ. ಇಷ್ಟೇ ವ್ಯತ್ಯಾಸ. ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಬಹುದಾ? ರಾಜ್ಯದಲ್ಲಿ ವಿಜೇಂದ್ರ ಅವ್ರ ಸ್ಥಾನ ಉಳಿತಲ್ಲ? ನೋಡಿ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಟು ಯು. ವಿಜೇಂದ್ರ ಒಂದು ಮಾತು ಇವತ್ತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ, ಬಿಡಿ ಅವರ NDA ಸರ್ಕಾರ ಬರುವುದಿಲ್ಲ ನಂಬರ್ 1. ಎರಡನೇದು ಅವರಿಗೆ ಭಯದಿಂದ ಗ್ಯಾರಂಟಿ ಏನೇನೋ ಒಂದು ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ತಾತ್ಕಾಲಿಕ ಅಂದ್ರೆ ಗ್ಯಾರಂಟಿನ ಅಬಾಲಿಷ್ ಮಾಡ್ತೀವಿ ಅಂತ ಹೇಳಿ